are you all? We are fine, sir. What about you, sir? I am also fine. Have you had your breakfast? Yes, sir. How you feel today? Happy? Yes, sir. Very nice. Today, you know domestic animals? Yes, You know domestic animals? yes, ನಿಮ್ಗೆಲ್ಲ ಸಾಕು ಪ್ರಾಣಿಗಳು ಗೊತ್ತವಲ್ಲ? yes. Okay. Say one by one, huh? Say. Okay. What is it? Name of the domestic animal? OX ox. Very nice. OX ox. One more. New say. COW cow. You. Shreya. GOAT goat. OX ox. Look here. Here one activity is there. All of you look here. Look at that board. Here I draw one picture, and this is the activity. You fill this with letter and complete, and you got name of the animals. Here is the one activity. I ask question and you answer me. Okay. ಇಲ್ಲಿ ಒಂದು ಚಿಕ್ಕದಾದಂತ ಒಂದು ಬಾಕ್ಸ್ ಗಳು ಕೊಟ್ಟಿದ್ದೀನಿ. ಆ ಬಾಕ್ಸ್ ಒಂದೊಂದು ಅಕ್ಷರಗಳು ಬಿಟ್ಟು ಹೋಗಿದಾವೆ. ಅವು ಯಾವ ಬಿಟ್ಟು ಹೋಗಿದಾವೆ ಅಂತ ನೀವು ಹೇಳಬೇಕು. ಇದನ್ನ ನೀವೇನ್ ಮಾಡ್ಬೇಕಂದ್ರೆ ತುಂಬೋದ್ರ ಮೂಲಕ ನಾವೇನ್ ಮಾಡ್ಬೋದು, ಒಂದು ಪ್ರಾಣಿ ಹೆಸರನ್ನ ಹುಡುಕ್ತೀವಿ. ಅದನ್ನ ನೀವು ಗೆಸ್ ಮಾಡಿ ಹೇಳಬೇಕು. ಆಲ್ ಆಫ್ ಯು ಗೆಸ್ ಅಂಡ್ ಸೇ. ಓಕೆ. ಆಕಾಶ್, ಟೆಲ್ ಮಿ which which letter? X. Okay. ಅಂದ್ರೆ ಏನಾಯ್ತಪ್ಪ ಅದು? Ox. Say loudly. OX ox. Ox ಅಂದ್ರೆ ಏನಪ್ಪ? Yes. OX ox ಅಂದ್ರೆ very good. Sit down. ಇಲ್ಲಿ ಏನು ಯಾವ which letter? C. Very nice. Pronounce it. Say loudly. Cow. Very good. Cow ಅಂದ್ರೆ ಏನು? Very nice. Repeat one more. Which letter? Spell it. Spell it. HOR SE. HOR. Horse, na? You tell horse. Which name? HORSE. Horse. Very good. These are some useful vocabulary we use day to day life. And next one, month. Very good. Spell it. MONKEY. Very good. And next one, last one, gorilla. Spell it. R. Gorilla. Okay, very good. Which is this one? Spell it. KAROO. Very good. And last one. Which one? CROCODILE. Pronounce it. ಇದನ್ನ ಹೇಳಿ ಉಚ್ಚಾರ ಮಾಡಿದ್ನ. Crow. C says R says R.
Then pronounce it. Kra. This is O. Very nice. Crow. Then it's with Ko. D says duh. Die. Huh? Very nice. Crocodile. Crocodile ಅಂದ್ರೆ ಏನ್ರಿ? ಮೊಸಳೆ. ಎಲ್ಲಿರ್ತದ ಮೊಸಳೆ? Where it live? ಸಮುದ್ರ. Sea. Where it lives? In sea. ಸಮುದ್ರ ಇರ್ತದಲ್ಲ? Okay. These are all name of the animals. Name of the animals. ನೀವು ಯಾರಾದ್ರೂ ಸಾಕು ಪ್ರಾಣಿಗಳನ್ನ ಸಾಕಿದ್ರಲ್ಲ ಮನೆಯೊಳಗ? Which is your pet dog? Sorry, which is your pet animal? ನೀನು ಅತ್ಯಂತ ಪ್ರೀತಿಯಿಂದ ಸಾಕಿದಂತದ್ದು ಯಾವ್ದು ಪ್ರಾಣಿ ಹೆಸರು? ನಿನ್ನ ಪೆಟ್ ಯಾವುದು? ನಿನಗೆ ಇಷ್ಟವಾದಂತ ಪ್ರಾಣಿ ಯಾವುದು? ನಾಯಿ. ವಾಟ್ಸ್ ಇಸ್ ನೇಮ್? ಆ ನಾಯಿ ಹೆಸರು ಏನ್ ಹೆಸರಿಟ್ಟಿದ್ರು? ನಾಯಿ ಕೆತ್ತಿ ನಾಯಿ ಏನಂತ? ನಾಯಿ ಹೆಸರಿಟ್ಟಿದ್ರಲ್ಲ ಮನ್ಯಾಗ ಇಟ್ಟಿದ್ರಲ್ಲ, ಹಂಗೇನಾದ್ರು ಹೆಸರಿಟ್ಟಿದ್ರೇನ? No? Damya. Very nice, very nice. ನಿನಗೆ ಯಾವ್ದು ಇಷ್ಟಪ್ಪ ನಾಯಿ? ಸಾರಿ, ನಿನಗೆ ಯಾವ್ದು ಪ್ರಾಣಿ ಇಷ್ಟ? Which? ಹಸು, ಕೌ. ನಿಮ್ಮ ಮನೆಯೊಳಗೆ ಕೌ ಐತಿ? ಏನ್ ಹೆಸರಿಟ್ಟಿದ್ರು ಕೌಗ? ಏನಂತ ಕೇಳ್ತೀರಿ? ಹಂಗೆ ಏನಿಲ್ಲ, ಹಂಗೆ. ವೆರಿ ಗುಡ್. ನೋಡ್ರಿ, we always love for animals. We always love for animals. Here, one is the beautiful story about love for animals. First, I read the lesson. You should put your finger. The school bell. The school bell rings. It is 4:15 in the evening. Lucy and Nitin are returning home from school. Okay. Look here. Repeat after me. The school bell rings. It is 4:15. ಈಗ ನೋಡ್ರಿ, 4:15 it means 4:15 ಇದನ್ನ ನಾವು ಇಂಗ್ಲಿಷ್ ನ ಹೆಂಗ್ ಹೇಳ್ತೀವಿ ಗೊತ್ತಿಲ್ಲ ನಿಮ್ಗೆ? ಅಲ್ಲ, 15 ನಿಮಿಷಕ್ಕೆ ನಾವು ಹೆಂಗ್ ಹೇಳ್ತೀವಿ? ಕ್ವಾರ್ಟರ್ ಹೇಳ್ತೀವಿ. ಇಟ್ ಈಸ್ ಏನ್ ಹೇಳ್ಬೇಕು? ಅಲ್ಲ, ನಾವು ಸರ್ ಹೇಳಿದ್ರೆ ನಮ್ಗೆ ನೆನಪಿಲ್ಲ. ಇದು 4:15 ಅನ್ನೋದಕ್ಕ ಇಟ್ ಈಸ್ 4:45. Quarter to 4. 4:15 ಆಗ್ಯದ. ಅದನ್ನ ಆ ಥರ ಹೇಳ್ತೀವಿ. ಈಗ 4:30 ಆಗ್ಯದಪ್ಪ, ಅವಾಗ ಹೇಗೆ ಹೇಳ್ತೀವಿ ನೋಡ್ರಿ? ಇಟ್ ಈಸ್ 4:30. ಇದನ್ನ ಹೇಳ್ಬೇಕು, 4:30 ಅಂತ ಹೇಳ್ಬೇಕು. ಓಕೆ, ಇಟ್ ಈಸ್ 4:45. ಇಟ್ ಈಸ್ 4:30 ಅಂತ ಹೇಳ್ಬೇಕು. ಇಲ್ಲಿ ಸಂಜೆ 4:15 ಆಗ್ಯದ. ಲೂಸಿ ಮತ್ತು ನಿತಿನ್ ಏನ್ ಮಾಡ್ತಾ ಇದಾರೆ? ಬರ್ತಾ ಇದಾರೆ ಶಾಲೆಯಿಂದ. ಹೋಮ್ ಫ್ರಮ್ ರಿಟರ್ನಿಂಗ್ ಹೋಮ್. ಅವ್ರು ಎಲ್ಲಿ ಬರ್ತಾ ಇದಾರೆ? ರಿಟರ್ನಿಂಗ್ ಹೋಮ್. ರಿಟರ್ನ್ ಅಂದ್ರೆ ಮರಳಿ ಬರ್ತಾ ಇದಾರೆ. ಎಲ್ಲಿ? ಮನೆಗೆ ಬರ್ತಾ ಇದಾರೆ. ಎಲ್ಲಿಂದ ಬರ್ತಾ ಇದಾರೆ? ಫ್ರಮ್ ಸ್ಕೂಲ್. ಶಾಲೆಯಿಂದ ಮನೆಗೆ ಬರ್ತಾರೆ. ಹಾಗಾದ್ರೆ ಫ್ರಮ್ ಅಂದ್ರೆ ಇದರ ಅಪೋಸಿಟ್ ವರ್ಡ್ ಏನು ಹೇಳ್ಬೋದು? ಫ್ರಮ್ ಅಲ್ಲ, ಫ್ರಮ್ ಅಪೋಸಿಟ್ ವರ್ಡ್. ಈಗ ನಾವು ಬರೀತೀವಲ್ಲ, ಲೆಟರ್ದಾಗ ಬರೀತೀವಿ, ಫಸ್ಟ್ ಯಾರಿಗೆ ಬರ್ತೀವಿ? ಏನು ಬರ್ತೀವಿ? ಫ್ರಮ್ ಟು. ಎಲ್ಲಿಂದ ಬರ್ತಾ ಇದಾರ? ಈಗ ನಾವು ಬರೀತೀವಲ್ಲ, ಈಗ ನೀವು ಯಾರಿಗಾರ ಪತ್ರ ಬರಿಬೇಕಾದ್ರೆ ಬರೀತೀರಿ. ಇಫ್ ಯು ರೈಟ್ ಲೆಟರ್, ಫಸ್ಟ್ ಯು ರೈಟ್ ಟು. ಯಾರಿಗೆ ಪತ್ರವನ್ನು ಯಾರಿಗೆ ಬರೀತಾ ಇದ್ದೀವಿ?
ಬರ್ತಾ ಇದೀವಿ. ಮತ್ತೆ ಯಾರು ಬರೋದು ಅನ್ನೋದು ಏನ್ ಮಾಡ್ತೀವಿ ಫ್ರಾಮ್. ನಿಮ್ಮ ಅಡ್ರೆಸ್ ಹಾಕ್ತಿರಲ್ಲ, ಯು ಶುಡ್ ರೈಟ್ ಫ್ರಾಮ್. ಫಸ್ಟ್ ಯು ರೈಟ್ ದ ನೇಮ್ ಆಫ್ ದ ಪರ್ಸನ್, ಯಾರಿಗೆ ನೀವು ಪತ್ರವನ್ನು ಬರೀತೀರಿ ಅದನ್ನು ಬರೀತೀರಿ. ತದನಂತರ ನಾವು ಬರೆದಿರ್ತೇವೆ ನಮ್ಮ ಹೆಸರನ್ನ ಫ್ರಾಮ್ ದಾಗ ಬರೀತೀವಿ. ಓಕೆ, ಹಿಯರ್ you know some more opposite words. More, what is the opposite word of more? Less. Very good. Less. What is the opposite of opposites of less? Remember. Very good. Remember. Remember. Forget. Okay. Very nice. ठीक है. Always. Never. Very nice. Always. Never. Always. Never. I write the opposite words. Whenever you write on the in your book and in your book or on the blackboard, you should mark here as into mark. Okay. ಇಲ್ಲಿ ನಾವು ಯಾವಾಗಲೂ ಅಪೋಸಿಟ್ ವರ್ಡ್ ಗಳನ್ನ ಬರಿಬೇಕಾದ್ರೆ ನಾವೇನ್ ಮಾಡ್ತೀವಿ ಇಂಟು ಮಾರ್ಕ್ ಅನ್ನ ಬಳಸ್ತೀವಿ. ವಿರುದ್ಧಾರ್ಥಕ ಪದಗಳು ಅಂತ ಹೇಳಬೇಕಾದ್ರೆ ನಾವು ಇಂಟು ಮಾರ್ಕ್ ಅನ್ನ ಬಳಸ್ತೀವಿ. ನೋಡ್ರಿ, ಮೋರ್ ಅಪೋಸಿಟ್ ವರ್ಡ್ ಏನು ಲೆಸ್. ಓಕೆ, ಅಂಡ್ ಹಿಯರ್ ರಿಮೆಂಬರ್ ದ ಅಪೋಸಿಟ್ ವರ್ಡ್ ಏನು ಫಾರ್ಗೆಟ್. ಓಕೆ, ಅಂದ್ರೆ ಏನ್ ಬಳಸಬೇಕಂತ ಹೇಳಿದ್ರೆ ಈಗ ಯಾವಾಗಲೂ ಅಪೋಸಿಟ್ ವರ್ಡ್ ಗಳನ್ನ ಬರಿಬೇಕಾದ್ರೆ we should write into mark. Okay, thank you. These are some opposite words. Students, we learn about alphabets. You know alphabets? Pronounce it after me. A says A says very nice. A says B says B. C says okay. Here I please tell me pronounce it. What is this? Pronounce it. App. A says B says pronounce it fully. App. Which letter? T. E says and this one tap. What is this? Tap. Pronounce it. Which letter? This one. R. And what is the sound of this letter? R. Which sound? R. Okay. These are some useful. So whenever you pronounce the letters, pronounce the sounds of the letter. Otherwise, you cannot pronounce like C A T. Not pronounce this way. Say C says K. At cat. So at cat. Okay, this way. Okay. So do homework in regularly and try your level best. Read daily because this is the useful to you to learn English language. Okay, thank you.